ಮಯಾಂಕ್ ಚಂದನ್ಪುರ್ ಅನ್ನೋ ಊರಲ್ಲಿ ಅವನ ಹೆಂಡತಿ ರಚನಾ ಮತ್ತೆ ಇಬ್ಬರು ಮಕ್ಕಳು ಚೈತಾಲಿ ಮತ್ತೆ ಚೇತನ್ ಜೊತೆ ಇರ್ತಿದ್ದ. ಅವನು ಆ ಹಳ್ಳಿಯ ಪೋಸ್ಟ್ ಆಫೀಸ್ ನಲ್ಲಿ ಕೆಲಸ ಮಾಡ್ತಿದ್ದ. 8 ತಿಂಗಳ ಹಿಂದೆ ಅವನ ದೊಡ್ಡ ಮಗಳು ವರ್ಷಳ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಅದ್ರಿಂದ ಅವಳು ಸಾವನ್ನಪ್ಪದ್ಲು. ಸಾಯೋದಕ್ಕೂ 1 ತಿಂಗಳ ಹಿಂದೆ ವರ್ಷ ಮಯಾಂಕ್ ಹತ್ರ ಪ್ರಾಮಿಸ್ ತಗೊಂಡಿದ್ಲು. ಅವಳ ಬರ್ಡೇ ದಿನ ಅವಳಿಗೆ ಅವನು ಕಂಪ್ಯೂಟರ್ ತಂದ್ಕೊಡ್ಬೇಕು ಅಂತ. ಮಯಾಂಕ್ ಕೂಡ ಈ ಪ್ರಾಮಿಸ್ಗೆ ಒಪ್ಕೊಂಡಿದ್ದ. ಹಾಗೆ ಅವಳ ಬರ್ಡೇ ದಿನ ಒಂದು ಲ್ಯಾಪ್ಟಾಪ್ ನ ಕೂಡ ಪ್ರೆಸೆಂಟ್ ಮಾಡೋನಿದ್ದ. ಆದ್ರೆ ಪಾಪದ ಹುಡುಗಿ ವರ್ಷನ ಆರೋಗ್ಯ ಹೇಗಿತ್ತು ಅಂದ್ರೆ ಅವಳ ಬರ್ಡೇಗೂ ಮುಂಚೆನೆ ಅವಳು ತೀರ್ಕೊಂಡ್ಲು. ಮತ್ತೆ ಈಗ ಅವಳ ಬರ್ಡೇ ದಿನ ಹತ್ರ ಬರ್ತಿತ್ತು. ಮಯಾಂಕ್ ಗೋಡೆ ಮೇಲೆ ಹಾಕಿರೋ ವರ್ಷನ್ ಫೋಟೋ ನೋಡ್ಕೊಂಡು ಅವನ್ ಹೇಳ್ತಾನೆ, ವರ್ಷ ಪುಟ, ನೀನು ನಮ್ ಜೊತೆ ಇಲ್ಲ, ಆದ್ರೆ ನೀನು ಕೊನೆ ಆಸೆನ ನಾನ್ ಖಂಡಿತ ಪೂರೈಸ್ತೀನಿ. ಮಯಾಂಕ್ 2 ದಿನದ ನಂತರ ಒಂದು ಲ್ಯಾಪ್ಟಾಪ್ ನ ಖರೀದಿ ಮಾಡ್ತಾನೆ. ಅದನ್ನ ಪೋಸ್ಟ್ ಆಫೀಸ್ ನಲ್ಲೇ ಇಟ್ಬಿಡ್ತಾನೆ. ಅವನು ಏನ್ ಡಿಸೈಡ್ ಮಾಡ್ತಾನೆ ಅಂದ್ರೆ ಈ ಲ್ಯಾಪ್ಟಾಪ್ ನ ವರ್ಷನ್ ಬರ್ಡೇ ದಿನಾನೇ ಮನೆಗ್ ತರಬೇಕು ಅಂತ. ವರ್ಷನ್ ಬರ್ಡೇ ದಿನ ಬಂದೇ ಬಿಡುತ್ತೆ. ಅವರೆಲ್ಲ ಮನೆನ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡ್ತಾರೆ ಮತ್ತೆ ಕೇಕ್ ಕೂಡ ಕಟ್ ಮಾಡ್ತಾರೆ. ಮತ್ತೆ ಮಯಾಂಕ್ ಮನೆ ಬಿಟ್ಟು ಆಫೀಸ್ಗೆ ಹೊರಡ್ತಾನೆ. ಅವನ್ ಎಲ್ಲಿ ಲ್ಯಾಪ್ಟಾಪ್ ಇಟ್ಟಿದ್ನೋ ಅಲ್ಲೇ 10-15 ನಿಮಿಷ ಬಿಟ್ಕೊಂಡು ಮಯಾಂಕ್ ಅವನ್ ಕೈಯಲ್ಲಿ ಏನೋ ಒಂದು ಬಾಕ್ಸ್ ಅನ್ನ ಹಿಡ್ಕೊಂಡು ಮನೆಗ್ ಬರ್ತಾನೆ. ವರ್ಷನ್ ರೂಮ್ ಅಲ್ಲಿ ಇಟ್ಟಿರೋ ಟೇಬಲ್ ಮೇಲೆ ಈ ಬಾಕ್ಸ್ ನ ಇಟ್ಟು ಮಯಾಂಕ್ ಅದರಿಂದ ಲ್ಯಾಪ್ಟಾಪ್ ನ ತೆಗಿತಾನೆ. ವಾವ್, ನನ್ ಲ್ಯಾಪ್ಟಾಪ್! ಅರೆ ಇಡಿಯಟ್, ಬರೀ ನಿಂದಲ್ಲ, ವರ್ಷ ಅಕ್ಕ ಮತ್ತೆ ನಂದು ಕೂಡ. ಹಾಗಂತ ಹೇಳಿ ಚೈತಾಲಿ ನಗ್ತಾಳೆ. ಹಾಗೆ ಮಯಾಂಕ್ ಮತ್ತೆ ರಚನಾ ಕೂಡ ಅವರ ಮಕ್ಕಳ ಖುಷಿಯನ್ನು ನೋಡಿ ಖುಷಿ ಪಡ್ತಾರೆ. ಮಾರನೇ ದಿನ ಪಕ್ಕದ ಮನೆಯಲ್ಲಿ ವಾಸ ಮಾಡ್ತಿರೋ ರವಿ ಅವ್ರ ಮಗ ಆರುಷ್ ಅವ್ರ ಮನೆಗ್ ಬರ್ತಾನೆ. ಅವನು ಚೇತನ್ ಮತ್ತೆ ಚೈತಾಲಿ ಲ್ಯಾಪ್ಟಾಪ್ ಆಪರೇಟ್ ಮಾಡೋದನ್ನ ನೋಡಿ ಹೊಟ್ಟೆ ಉರ್ಕೊಳ್ತಾನೆ. ಅವನು ಅಲ್ಲಿಂದ ಮೂತಿ ಸೊಟ್ಟಗ್ ಮಾಡ್ಕೊಂಡು ಅವನ್ ಮನೆಗೆ ವಾಪಸ್ ಹೊರಡ್ತಾನೆ. ಏನಾಯ್ತು ಆರುಷ್? ನಮ್ ಪಕ್ಕದ ಮನೆಗೆ ಹೊಸ ಲ್ಯಾಪ್ಟಾಪ್ ಬಂದಿದೆ. ನಾನ್ ನಿಮ್ ಹತ್ರ ಕಂಪ್ಯೂಟರ್ ಬೇಕು ಅಂತ ಎಷ್ಟ್ ದಿನದಿಂದ ಕೇಳ್ತಾ ಇದ್ದೀನಿ, ಆದ್ರೂ ಕೂಡ ನೀವು ನನಗೆ ಇದುವರೆಗೂ ಕೊಡ್ಸೇ ಇಲ್ಲ. ಇದನ್ನ ಕೇಳಿ ರವಿಗೂ ಕೂಡ ಬೇಜಾರಾಗತ್ತೆ. ಅಸ್ಲಿಗೆ ಈ ಪೂರ್ತಿ ಪರಿವಾರ ಮಯಾಂಕ್ ನ ಪರಿವಾರದ ಮೇಲೆ ತುಂಬಾನೇ ಹೊಟ್ಟೆ ಕಿಚ್ಚಪಡ್ತಿರತ್ತೆ. ಹಾಗೆ ಅವರಿಗೆ ತೊಂದರೆ ಕೊಡೋದ್ರಲ್ಲಿ ಯಾವ ಅವಕಾಶನೂ ಮಿಸ್ ಮಾಡ್ಕೊಳ್ಳೋದಿಲ್ಲ. ಕೋಪಿಸ್ಕೋಬೇಡ ಪುಟ್ಟ, ನಾನ್ ಇವತ್ ರಾತ್ರಿ ಎಂತ ಕೆಲ್ಸ ಮಾಡ್ತೀನಿ ಅಂದ್ರೆ ನಾಳೆ ನಮ್ ಮನೆ ಲ್ಯಾಪ್ಟಾಪ್ ಇರುತ್ತೆ ಮತ್ತೆ ಆ ಮಯಾಂಕ್ ಮಗ ರಸ್ತೆಯಲ್ಲಿ ಆಟ ಆಡ್ತಾ ಇರ್ತಾನೆ. ರಾತ್ರಿ 2 ಗಂಟೆಗೆ ಸರಿಯಾಗಿ ಚೇತನ್ ಮತ್ತೆ ಚೈತಾಲಿ ರೂಮ್ ನ ಕಿಟಕಿ ಹತ್ರ ಒಬ್ಬ ವ್ಯಕ್ತಿ ಅವನ್ ಸುತ್ತ ಒಂದು ಹೊದಿಕೆನ ಹೊತ್ಕೊಂಡು ಬರ್ತಾನೆ. ಅವರಿಬ್ರು ಈ ಟೈಮ್ ನಲ್ಲಿ ನಿದ್ದೆ ಮಾಡಿದ್ರು. ಆ ವ್ಯಕ್ತಿ ಅದೇ ಸಂದರ್ಭದಲ್ಲಿ ಆ ಲ್ಯಾಪ್ಟಾಪ್ ನ ಕದ್ದು ಮುಚ್ಚಿ ಎತ್ಕೊಂಡು ಹೊರಗೆ ಹೋಗ್ತಾನೆ. ಬೆಳಿಗ್ಗೆ ಆರುಷ್ ಎದ್ದ ತಕ್ಷಣ ಅವನ ಟೇಬಲ್ ಮೇಲೆ ಲ್ಯಾಪ್ಟಾಪ್ ಇಟ್ಟಿರೋದನ್ನ ನೋಡಿ ತುಂಬಾ ಖುಷಿ ಆಗ್ತಾನೆ. ಮತ್ತೆ ಬೇಗ ಆ ಲ್ಯಾಪ್ಟಾಪ್ ಅನ್ನ ಆನ್ ಮಾಡಿ ಗೇಮ್ ಆಡೋದಕ್ಕೆ ಶುರು ಮಾಡ್ತಾನೆ. ಮತ್ತೆ ಅವ್ರ ಅಪ್ಪ ಅಮ್ಮ ಇಬ್ರು ಅಲ್ಲಿಗೆ ಬಂದು ಅವ್ರ ಮಗ ಗೇಮ್ ಆಡೋದನ್ನ ನೋಡಿ ನಗ್ತಾ ನಿಲ್ತಾರೆ. ಮತ್ತೊಂದು ಕಡೆ ಚೇತನ್ ಮತ್ತೆ ಚೈತಾಲಿ ಲ್ಯಾಪ್ಟಾಪ್ ಇಲ್ದೇ ಇರೋದನ್ನ ನೋಡಿ ಅವರಿಬ್ರು ಕೂಡ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾರೆ. ಇಬ್ರು ಮಕ್ಕಳು ಅಳೋ ಶಬ್ದವನ್ನ ಕೇಳಿ ಮಯಾಂಕ್ ಮತ್ತೆ ರಚನಾ ಅಲ್ಲಿಗೆ ಬರ್ತಾರೆ. ಅವರಿಗೂ ಕೂಡ ಕಾಣಿಸುತ್ತೆ ಲ್ಯಾಪ್ಟಾಪ್ ಮಾಯ ಆಗಿರೋದು. ಮತ್ತೆ ಇಬ್ರು ಮಕ್ಕಳು ಅಳ್ತಿರ್ತಾರೆ. ಮಯಾಂಕ್ ನ ದೃಷ್ಟಿ ತೆರೆದಿರೋ ಅಂತ ಕಿಟಕಿ ಮೇಲೆ ಹೋಗುತ್ತೆ. ಅವನಿಗೆ ಅರ್ಥ ಆಗುತ್ತೆ ಲ್ಯಾಪ್ಟಾಪ್ ಕಳ್ತನ ಆಗಿದೆ ಅಂತ. ರಾತ್ರಿ ಹೊತ್ತಲ್ಲಿ ಆರುಷ್ ಲ್ಯಾಪ್ಟಾಪ್ ಅಲ್ಲಿ ಗೇಮ್ ಆಡೋಕ್ ಶುರು ಮಾಡಿರ್ತಾನೆ. ಇದ್ದಕ್ಕಿದ್ದ ಹಾಗೆ ಲ್ಯಾಪ್ಟಾಪ್ ಆಫ್ ಆಗೋಗುತ್ತೆ. ಅಯ್ಯೋ, ಇದಕ್ಕೇನಾಯ್ತು? ಅವನು ಮತ್ತೊಮ್ಮೆ ಲ್ಯಾಪ್ಟಾಪ್ ನ ಆನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆಗ ಅವನಿಗೆ ಒಂದು ಹೆದರಿಸುವಂತ ಶಬ್ದ ಬರುತ್ತೆ. ಅದನ್ನ ಕೇಳಿಸ್ಕೊಂಡ ತಕ್ಷಣ ಅವನಿಗೆ ತುಂಬಾ ಭಯ ಆಗತ್ತೆ. ಮತ್ತೆ ಅವರ ಅಮ್ಮನ ಕರೀತಾನೆ. ಮಮ್ಮಿ, ಬರ್ತಾ ಇದ್ದೀನಿ ಪುಟ್ಟ, ನಿನಗೆ ಜಾಸ್ತಿ ಹಸಿವಾಗಿದೆ ಅನ್ಸುತ್ತೆ. ಹಾಗೆ ಹೇಳಿದ ತಕ್ಷಣ ಅವರಮ್ಮ ನೂಡಲ್ಸ್ ನ ಪ್ರಿಪೇರ್ ಮಾಡ್ಕೊಂಡ್ ಬರ್ತಾರೆ. ಮತ್ತೆ ಅಲ್ಲಿಟ್ಟು ಹೊರಟೋಗ್ತಾರೆ. ಲ್ಯಾಪ್ಟಾಪ್ ಆನ್ ಆಗುತ್ತೆ ಮತ್ತೆ ಸರಿಯಾಗಿ ಆಪರೇಟ್ ಆಗಕ್ ಶುರುವಾಗುತ್ತೆ. ಈ ಶಬ್ದ ಎಲ್ಲಿಂದ ಬಂತು? ಹಾಗಂತ ಹೇಳಿ ನೂಡಲ್ಸ್ ಪ್ಲೇಟ್ ನ ಕೈಗೆ ಎತ್ಕೊಂಡು ಫೋರ್ಕ್ ನ ಬಾಯಲ್ಲಿಟ್ಕೊಳಕ್ ಹೋಗ್ತಾನೆ. ಆಗ ಒಂದು ಬ್ರೈಟ್ ಲೈಟ್ ಲ್ಯಾಪ್ಟಾಪ್ ಇಂದ ಬಂದು ಪ್ಲೇಟ್ ಮೇಲೆ ಬೀಳುತ್ತೆ. ಪ್ಲೇಟ್ ನಲ್ಲಿ ಇಟ್ಟಿರುವಂತ ನೂಡಲ್ಸ್ ಹುಳವಾಗಿ ಬದಲಾಗುತ್ತೆ. ಮತ್ತೆ ಆರುಷ್ ಜೋರಾಗಿ ಕಿರಿಚ್ಕೊಂಡು ಆ ಪ್ಲೇಟ್ ಅನ್ನ ಕೆಳಗ್ ಬಿಸಾಕ್ತಾನೆ. ಅವನ್ ಕಿರ್ಚಾಟನ ಕೇಳಿಸ್ಕೊಂಡು ಅವರಮ್ಮ ರೂಮ್ ಒಳಗ್ ಬರ್ತಾರೆ. ಮತ್ತೆ ನೋಡ್ತಾರೆ ನೂಡಲ್ಸ್ ಎಲ್ಲ ಕೆಳಗ್ ಬಿದ್ದಿರತ್ತೆ. ಅವರಿಗೆ ಕೋಪ ಬರುತ್ತೆ. ಮತ್ತೆ ಕಿವಿ ಹಿಡ್ಕೊಂಡು ಹೇಳ್ತಾರೆ, ನಿನಗೆ ತಿನ್ನೋಕ್ ಇಷ್ಟ ಇಲ್ಲ ಅಂದಿದ್ರೆ ಹೇಳ್ಬೋದಿತ್ತು, ಊಟನ ಕೆಳಗೆ ಯಾಕೆ ಎಸ್ದೆ? ಅಮ್ಮ, ಅದು ನೂಡಲ್ಸ್ ಅಲ್ಲ, ಅದ್ರೊಳಗೆ ಹುಳ ಓಡಾಡ್ತಿತ್ತು. ಎಲ್ಲಿದೆ ಹುಳಗಳು? ನಿನಗ್ ಹುಚ್ಚಿಡ್ತಿದ್ಯಾ? ಹೀಗೆ ಮಾತಾಡ್ಕೊಂಡು ಅವರಿಬ್ರು ನೆಲದ ಮೇಲೆ ನೋಡ್ತಾರೆ. ಅಲ್ಲಿ ನೂಡಲ್ಸ್ ಮಾತ್ರನೇ ಇರುತ್ತೆ, ಒಂದು ಹುಳನೂ ಇರೋದಿಲ್ಲ. ಆರುಷ್ ಅವರಮ್ಮ ಅವನಿಗೆ 2 ಏಟ್ ಹೊಡಿತಾರೆ. ಮತ್ತೆ ಅವನಿಗೆ ಚೆಲ್ಲಿರೋದೆಲ್ಲ ಕ್ಲೀನ್ ಮಾಡೋದಕ್ಕೆ ಹೇಳಿ ಬೈಕೊಂಡು ಕಿಚನ್ಗೆ ಹೋಗ್ತಾರೆ.
ಆರುಷ್ ಲ್ಯಾಪ್ಟಾಪ್ ನ ನೋಡಿ ಹೆದ್ರೋಕ್ ಶುರುವಾಗ್ತಾನೆ. ಅದನ್ನ ಉಪಯೋಗಿಸೋದನ್ನೇ ಬಿಟ್ಬಿಡ್ತಾನೆ. ಮುಂದಿನ ರಾತ್ರಿ ರವಿ ಆರುಷ್ ಹತ್ರ ಹೇಳ್ತಾನೆ, ಏನಾಯ್ತು ಪುಟ್ಟ ಆರುಷ್, ನೀನ್ ಯಾಕೆ ಲ್ಯಾಪ್ಟಾಪ್ ನ ಯೂಸ್ ಮಾಡ್ತಿಲ್ಲ? ಅಪ್ಪ ಲ್ಯಾಪ್ಟಾಪ್ ಅಲ್ಲಿ ಭೂತ ಇದೆ. ಲ್ಯಾಪ್ಟಾಪ್ ಅಲ್ಲಿ ಭೂತ ಹೇಗಿರುತ್ತೆ? ಸರಿ, ನಾವ್ ಮೂವರು ಒಳ್ಳೆ ಮೂವಿ ನೋಡೋಣ ಬಾ. ಹಾಗ್ ಹೇಳಿ ಅವರು ಆರುಷ್ನ ರೂಮ್ಗೆ ಹೋಗ್ತಾರೆ. ಆರುಷ್ ಅವರ ಅಮ್ಮ ಕೂಡ ಆ ರೂಮ್ಗೆ ಬರ್ತಾರೆ ಮತ್ತು 3 ಜನ ಸೇರಿ ಆ ಲ್ಯಾಪ್ಟಾಪ್ ನಲ್ಲಿ ಮೂವಿ ನೋಡ್ತಾರೆ. ನೋಡ್ದ ಆರುಷ್ ಪುಟ್ಟ, ನನ್ಗೆ ಹೇಳು ಭೂತ ಎಲ್ಲಿದೆ ಅಂತ. ನಿನ್ ಲ್ಯಾಪ್ಟಾಪ್ ಚೆನ್ನಾಗೇ ವರ್ಕ್ ಆಗ್ತಿದೆ. ಈಗ ಆರುಷ್ನ ಭಯ ಕೂಡ ದೂರ ಆಗುತ್ತೆ. ಹಾ ಅಪ್ಪ, ನೀವ್ ಸರಿಯಾಗಿ ಹೇಳಿದ್ರಿ. ನಾನ್ ಇವತ್ತಿಂದ ನಾನ್ ಲ್ಯಾಪ್ಟಾಪ್ ಅಲ್ಲಿ ಗೇಮ್ ನ ಆಡ್ತಾ ಇರ್ತೀನಿ. ಇದ್ದಕ್ಕಿದ್ದ ಹಾಗೆ ಲ್ಯಾಪ್ಟಾಪ್ ನ ಸ್ಕ್ರೀನ್ ಇಂದ ಒಂದು ಭಯಂಕರವಾದ ಹುಡುಗಿ ಬರ್ತಾಳೆ. ಅವಳನ್ನ ನೋಡಿ 3 ಜನನು ಹೆದರ್ಕೊಳ್ತಾರೆ. ಪುಟ್ಟ ಆರುಷ್, ಈ ಲ್ಯಾಪ್ಟಾಪ್ ನ ಕ್ಲೋಸ್ ಮಾಡ್ಬಿಡು. ತಕ್ಷಣ ಆ ಹುಡುಗಿ ಲ್ಯಾಪ್ಟಾಪ್ ಇಂದ ಹೊರಗ್ ಬರ್ತಾಳೆ ಮತ್ತೆ ಅವ್ರ ಕಡೆ ಬರೋದಕ್ಕೆ ಶುರು ಮಾಡ್ತಾಳೆ. 3 ಜನ ಹೆದರ್ಕೊಂಡು ಒಬ್ರನ್ನೊಬ್ರು ಅಪ್ಕೊಳಕ್ ಶುರು ಮಾಡ್ತಾರೆ. ತುಂಬಾ ಖುಷಿ ಆಗತ್ತಲ್ವಾ ನಿಮ್ 3 ಜನಕ್ಕೂ ನನ್ನ ಪರಿವಾರಕ್ಕೆ ತೊಂದ್ರೆ ಕೊಡೋದ್ರಲ್ಲಿ? ಆ ಶಬ್ದವನ್ನ ಕೇಳಿ ಈ 3 ಜನಕ್ಕೂ ಗೊತ್ತಾಗತ್ತೆ ಆ ಆತ್ಮ ಯಾರ್ದು ಅಂತ. ವರ್ಷ, ನೀನ್ ಸತ್ತಿದ್ದೆ ಅಲ್ವಾ? ನಾನು ವರ್ಷಾಳ ಆತ್ಮ. ಈ ಲ್ಯಾಪ್ಟಾಪ್ ನನ್ನ ಬರ್ಡೇ ಗಿಫ್ಟ್ ಆಗಿತ್ತು. ನಿಮಗೆ ಎಷ್ಟು ಧೈರ್ಯ ಇರ್ಬೇಕು ಇದನ್ನ ಕದ್ದು ನಿಮ್ ಮನೆಗ್ ತಗೊಂಡ್ ಬರೋದಕ್ಕೆ? ಕ್ಷಮಿಸ್ಬಿಡಮ್ಮ, ನಾನು ಈ ಲ್ಯಾಪ್ಟಾಪ್ ನಾನು ಇವಾಗ್ಲೇ ನಿಮ್ ಮನೇಲಿ ಕೊಟ್ಟು ಬರ್ತೀನಿ. ನೀವು ಯಾವಾಗ್ಲೂ ನನ್ನ ಕುಟುಂಬನ ನೋಡಿ ಹೊಟ್ಟೆ ಕಿಚ್ಚು ಪಡ್ತಾನೆ ಇರ್ತೀರಾ, ಅದಕ್ಕೆ ತೊಂದ್ರೆ ಕೊಡ್ತಾನೆ ಇರ್ತೀರಾ. ಪುಟ್ಟ, ವರ್ಷ ನಾವು ಮಾತ್ ಕೊಡ್ತೀವಿ ನಿಮ್ ಪರಿವಾರಕ್ಕೆ ನಮ್ಮಿಂದ ತೊಂದ್ರೆ ಆಗಲ್ಲ ಅಂತ. ಅವ್ರ ಹತ್ರ ಕ್ಷಮೆನೂ ಕೇಳ್ತೀವಿ, ಹಾಗೆ ಅವರಿಗೆ ತೊಂದ್ರೆ ಕೂಡ ಕೊಡೋದಿಲ್ಲ. ನೀವಿಬ್ರು 10 ಸಲ ಕೆನ್ನೆಗ್ ಹೊಡೀರಿ ಒಬ್ರಿಗೊಬ್ರು. ಈ ರೀತಿ ಮಾಡಿ ಅಂತ ಆರುಷ್ನ ಅಪ್ಪ ಅಮ್ಮಂಗೆ ವರ್ಷ ಹೇಳ್ತಾಳೆ. ಇಬ್ರು ಕೂಡ ಹೆದ್ರಕೊಂಡು ಅವಳು ಹೇಳ್ದಾಗೆ ಮಾಡ್ತಾರೆ. ಮತ್ತೆ ಇಬ್ರು ಒಬ್ರಿಗೊಬ್ರು 10 ಸಲ ಹೊಡಿತಾರೆ. ನೀವಿಬ್ರು ಒಂದೊಂದ್ಸಲ ನಿಮ್ ಮಗನ್ ಕೆನ್ನೆಗೂ ಹೊಡೀರಿ. ಇವನು ನನ್ ತಮ್ಮ ತಂಗಿನ ಕಂಡ್ರೆ ಹೊಟ್ಟೆ ಉರ್ಕೊಂತಾನೆ. ಇದನ್ನ ಕೇಳಿ ಇಬ್ರು ಕೂಡ ಆರುಷ್ ಕೆನ್ನೆಗೆ ಹೊಡಿತಾರೆ. ಮತ್ತೆ ಆರುಷ್ ಹೇಳ್ತಾನೆ, ವರ್ಷ ಅಕ್ಕ, ನಾನ್ ಮಾತ್ ಕೊಡ್ತಾ ಇದ್ದೀನಿ. ನಾನ್ ನಿಮ್ಮ ಅಕ್ಕ ತಮ್ಮನ್ಗೆ ಯಾವತ್ತೂ ತೊಂದರೆ ಕೊಡೋದಿಲ್ಲ. ವರ್ಷಾಳ ಆತ್ಮ ನಗೋಕೆ ಶುರು ಮಾಡುತ್ತೆ. ಮತ್ತೆ ಅವರಿಗೆ ಹೇಳ್ತಾಳೆ, ಈಗ ಈ ಲ್ಯಾಪ್ಟಾಪ್ ನ ಇಲ್ಲಿಂದ ತಗೊಂಡು ಹೋಗಿ ನಮ್ ಮನೆಗೆ ಹೋಗಿ ನನ್ನ ಪರಿವಾರದವ್ರಿಗೆ ಇದನ್ನ ವಾಪಸ್ ಮಾಡಿ. ಅವ್ರ ಹತ್ರ ಕ್ಷಮೆ ಕೇಳೋದನ್ನ ಮರಿಬೇಡಿ. ಮತ್ತೆ ರವಿ ಬೇಗ ಲ್ಯಾಪ್ಟಾಪ್ ನ ಕೈಗೆ ಎತ್ಕೊಂತಾನೆ. ಮತ್ತೆ 3 ಜನ ಮಯಾಂಕ್ ನ ಮನೆಗೆ ಹೋಗ್ತಾರೆ. ಮಯಾಂಕ್ಗೆ ಲ್ಯಾಪ್ಟಾಪ್ ವಾಪಸ್ ಕೊಟ್ಟು ಅವರಿಂದ ಕ್ಷಮೆ ಕೇಳ್ತಾರೆ. ಹಾಗೆ ಅವರಿಗೆ ನಡೆದ ಕತೆ ಎಲ್ಲ ಹೇಳ್ತಾರೆ. ಇಬ್ರು ಮಕ್ಳು ಲ್ಯಾಪ್ಟಾಪ್ ನ ನೋಡಿ ಖುಷಿ ಆಗ್ತಾರೆ. ಮತ್ತೆ ಲ್ಯಾಪ್ಟಾಪ್ ನ ರೂಮ್ ನಲ್ಲಿ ಅದ್ರ ಜಾಗದಲ್ಲಿ ಇಟ್ಬಿಡ್ತಾರೆ. ಏನು, ನನ್ ಮಗಳ ಆತ್ಮ ತಿರ್ಗಾಡ್ತಿದ್ಯಾ? ತಕ್ಷಣ ಅಲ್ಲಿಗೆ ವರ್ಷಾಳ ಆತ್ಮ ಬರುತ್ತೆ. ಈಗ ಅವಳು ಭಯಂಕರವಾಗಿ ಕಾಣಿಸೋದಿಲ್ಲ. ಅವಳು ಬದುಕಿದ್ದಾಗ ಹೇಗೆ ಸುಂದರವಾಗಿ ಕಾಣಿಸ್ತಿದ್ಲೋ ಹಾಗೆ ಕಾಣಿಸ್ತಾಳೆ. ಚೇತನ್ ಮತ್ತೆ ಚೈತಾಲಿ ಕೂಡ ಅವರ ಅಕ್ಕನ್ನ ನೋಡಿ ಖುಷಿ ಆಗ್ತಾರೆ. ವರ್ಷ ನಗ್ನಗ್ತಾ ಹೇಳ್ತಾಳೆ, ಅಪ್ಪ, ನನ್ನ ಕೊನೆ ಆಸೆ ನನ್ನ ಬರ್ಡೇ ದಿನ ನೀವ್ ನನ್ಗೆ ಲ್ಯಾಪ್ಟಾಪ್ ಕೊಡಿಸ್ಬೇಕು ಅನ್ನೋದು. ಅದಕ್ಕೆ ನಾನು ನನ್ನ ಬರ್ಡೇವರೆಗೂ ಇಲ್ಲೇ ಇದ್ದೆ. ಆ ಭಯಂಕರವಾದ ರೂಪ ಇವರಿಗೆ ನಾನು ಬುದ್ಧಿ ಕಲ್ಸೋಕೋಸ್ಕರ ತಗೊಂಡಿದ್ದು. ಇವ್ರೇನಾದ್ರೂ ಮತ್ತೆ ನಿಮ್ಗೆ ತೊಂದರೆ ಕೊಡೋದಕ್ಕೆ ಶುರು ಮಾಡಿದ್ರೆ ನಾನ್ ಮತ್ತೆ ಅದೇ ಭಯಂಕರವಾದ ರೂಪದಲ್ಲಿ ಬರ್ತೀನಿ. ಹಾಗೆ ಹೇಳಿ ರವಿ ಅವರ ಫ್ಯಾಮಿಲಿ ಕಡೆ ನೋಡ್ತಾಳೆ. ಮತ್ತೆ ಅವರು 3 ಜನ ಹೆದರ್ಕೊಂಡು ಓಡ್ ಹೋಗ್ತಾರೆ. ಚೈತಾಲಿ ಮತ್ತೆ ಚೇತನ್ ಅವರು ಓಡ್ ಹೋಗೋದನ್ನ ನೋಡಿ ನಗ್ತಾರೆ. ಮತ್ತೆ ವರ್ಷ ನಗ್ತಾ ಹೇಳ್ತಾಳೆ, ಈಗ ನಾನು ಹೊರಡ್ತೀನಿ ಅಪ್ಪ. ನೀವು ಪ್ರಪಂಚದಲ್ಲಿ ಅತಿ ಒಳ್ಳೆ ಅಪ್ಪ. ನೀವ್ ನನ್ನ ಕೊನೆ ಆಸೆನ ಪೂರ್ಣ ಮಾಡಿದ್ರಿ. ಲವ್ ಯು ಅಪ್ಪ. ಹೀಗ್ ಹೇಳಿ ವರ್ಷಾಳ ಆತ್ಮ ಅಲ್ಲಿಂದ ಮಾಯ ಆಗೋಗುತ್ತೆ. ಚೈತಾಲಿ ಮತ್ತೆ ಚೇತನ್ ಇಬ್ರು ಲ್ಯಾಪ್ಟಾಪ್ ನಲ್ಲಿ ಗೇಮ್ ಆಡೋಕೆ ಶುರು ಮಾಡ್ತಾರೆ.